ವಾಮಾಚಾರ ಅಥವಾ ನಿಧಿ ಕಳ್ಳರ ಆಟದಿಂದ ಭಯಭೀತರಾದ ತಾಳಹಳ್ಳಿ ಗ್ರಾಮಸ್ಥರು. ಚಿಕ್ಕಬಳ್ಳಾಪುರ ತಾಲೂಕಿನ ಹೊರವಲಯದ ಗ್ರಾಮವಾದ ತಾಳಹಳ್ಳಿಯಲ್ಲಿ ಗ್ರಾಮ ದೇವರಾದ ಮುನೇಶ್ವರ ಮತ್ತು ಅಕ್ಕಯಮ್ಮ ದೇವಸ್ಥಾನದ ನಾವು ಇಂದಿನಿಂಕ ತರಂತರಲ್ಲಿ ನಮ್ಮ ತಂದೆಯವರ ತಾನೇ ಕಿಡಿದು ಎಲ್ಲ ನಾವು ಇಲ್ಲಿ ಪೂಜೆ ಮಾಡ್ತಾಯಿದ್ರಿ. ವರ್ಷಕ್ಕೊಂದ್ಸಲಿ ಇಲ್ಲಿ ಜಾತ್ರೆ ಮಾಡ್ತೀರಿ. ಡೈಲಿ ಶುಕ್ರವಾರ ಮಂಗಳವಾರ ಯಾವಾಗಲೂ ಬಂದು ನಾವು ಪೂಜೆ ಮಾಡ್ತೀರಿ. ಬಳಿ ಯಾರೋ ದುಷ್ಕರ್ಮಿಗಳು ನಿಧಿ ಆಸೆಗಾಗಿ ವಾಮಾಚಾರ ಮಾಡಿ ಗುಣಿಯನ್ನು ತೆಗೆದಿರುವುದು ಊರಿನ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ನಿರ್ಮಿಸಿದೆ. ಸರ್, ಇಲ್ಲಿ ರಾತ್ರಿ ಏನೋ ನಿಧಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲ ಆಗೋದು, ಎಲ್ಲ ನಿಂಬೆಹಣ್ಣುಗಳು ಹೊಡೆದು ಎಲ್ಲ ಕುಂಬಳಕಾಯಿ ಎಲ್ಲ. ಗ್ರಾಮದ ಹೊರಭಾಗದಲ್ಲಿರುವ ಮುನೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಯಾರೋ ದುಷ್ಕರ್ಮಿಗಳು ರಾತ್ರಿ ವೇಳೆಯಲ್ಲಿ ನಿಧಿಯ ಆಸೆಗೋಸ್ಕರ ದೇವರಿಗೆ ದಿಗ್ಬಂಧನವನ್ನು ಕಟ್ಟಿ ವಿಚಿತ್ರವಾಗಿ ನಿಂಬೆಹಣ್ಣು, ಬೂದುಗುಂಬಳಕಾಯಿ ಹಾಗೂ ದಾರಗಳಿಂದ ನೋಡುಗರ ಭಯಕ್ಕೆ ಕಾರಣವಾಗುವ ರೀತಿಯಲ್ಲಿ ದೇವಾಲಯದ ಮುಂಭಾಗದಲ್ಲಿ ಈ ತರದ ಚಟುವಟಿಕೆಗಳು ಮಾಡಿರುವುದು ಎಲ್ಲರ ಭಯಕ್ಕೆ ಕಾರಣವಾಗಿದೆ. ನಾವು ಇಂದಿನಿಂಕ ತರಂತರಲ್ಲಿ ನಮ್ಮ ತಂದೆಯವರ ತಾನೇ ಕಿಡಿದು ಎಲ್ಲ ನಾವು ಇಲ್ಲಿ ಪೂಜೆ ಮಾಡ್ತಾಯಿದ್ರಿ. ವರ್ಷಕ್ಕೊಂದ್ಸಲಿ ಇಲ್ಲಿ ಜಾತ್ರೆ ಮಾಡ್ತೀರಿ. ಮುನೇಶ್ವರ ದೇವಸ್ಥಾನದಲ್ಲಿ ವಾಡಿಕೆಯಂತೆ ವಾರದ ಮಂಗಳವಾರ ಮತ್ತು ಶುಕ್ರವಾರ ದಿನಗಳಲ್ಲಿ ಪೂಜೆ ಸಲ್ಲಿಸಲು ಬರುತ್ತಿದ್ದ ಕುಟುಂಬದ ಒಬ್ಬ ಮಹಿಳೆ ನೋಡಿ ಬೆಚ್ಚಿ ಬಿದ್ದಿರುವ ಘಟನೆ ಇದಾಗಿದೆ. ವಿಷಯ ಕುಟುಂಬಸ್ಥರ ಹಿರಿಯರಿಗೆ ಗೊತ್ತಾಗುತ್ತಿದ್ದಂತೆ ದುಷ್ಕರ್ಮಿಗಳು ಮಾಡಿರುವುದಾಗಿ ತಿಳಿದು ಬಂದಿದ್ದು, ಅಲ್ಲಿನ ಯಾವುದೇ ಚಟುವಟಿಕೆಗಳು ಮಾಡಿರುವ ದುಷ್ಕರ್ಮಿಗಳ ವಿರುದ್ಧ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಹಾಗೂ ಊರಿನ ಗ್ರಾಮಸ್ಥರಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಕು ಎಂದು ಗ್ರಾಮದ ಸ್ತ್ರೀಯರ ಮುನಿವೆಂಕಟಪ್ಪ ಮತ್ತು TM ಶಿವಣ್ಣ ತಿಳಿಸಿದರು. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಮ್ಗೆ ಏನು ಹೇಳ್ತೀರಂದರೆ ಡೌಟು, ಅನುಮಾನ. ಇಲ್ಲಿ ಮಕ್ಕಳ ಮಧ್ಯೆ ಓಡಾಡಬೇಕು, ಹಿಂದೆ ಪೂಜೆಗೆ ಬರಬೇಕು. ಇದ್ರ ಬಗ್ಗೆ ಮಾಯ ವಾಮ ಮಂತ್ರ ಮಾಗಿ ಒಂದು ಭಯ ಉಂಟಾಗ್ತದಲ್ಲ ಸಾಹೇಬ್ರೆ. ಅದನ್ನ ನಾವು ಮುಂದೆ ಇದ್ರ ಬಗ್ಗೆ ಕ್ರಮ ತಕ್ಕಬೇಕು. ಏನು ಎತ್ತ ಯಾರು ಅನ್ನೋದು ಒಂದು ಎನ್ಕ್ವೈರಿ ಮಾಡಬೇಕಂತ ತಾವು. ಸಮಾಜದಲ್ಲಿ ನಿಧಿ ಆಸೆಗಾಗಿ ನರಬಲಿ, ಪ್ರಾಣಿ ಬಲಿ ಮಾಡುವ ವಿಚಾರಗಳು ಕೇಳಿವೆ. ಕಂದಾಚಾರ ಮತ್ತು ಮೂಢನಂಬಿಕೆಗಳ ವಿಚಾರದಲ್ಲಿ ಕೆಡುಕನ್ನು ಮಾಡುವ ಈ ಪ್ರವೃತ್ತಿಯ ಪುಂಡಪೋಖರಿಗಳನ್ನು ಕಾನೂನು ಸುವ್ಯವಸ್ಥೆ ಮಟ್ಟ ಹಾಕಿ ಸಾರ್ವಜನಿಕರ ನೆಮ್ಮದಿಯ ಬದುಕಿಗೆ ಅನುವು ಮಾಡಿಕೊಡಬೇಕು. ಶುಕ್ರವಾರ ಮಂಗಳವಾರ ಯಾವಾಗಲೂ ಬಂದು ನಾವು ಪೂಜೆ ಮಾಡ್ತೀರಿ. ನಿನ್ನೆ ಬೇಸ್ತಿವಾರ ದಿವಸ ನಾವು ನೆನ್ನೆ ಸಂಜೆ ಬಂದು ನಮಸ್ಕಾರ ಹಾಕ್ಕೊಂಡು ಹೋದಾಗ ಏನೂ ಇರೋಲ್ಲ. ಬೆಳಗ್ಗೆ ಇವತ್ತು ನಾವು ಶುಕ್ರವಾರ ಕರೆಕ್ಟಾಗಿ ವಾರ ಪೂಜೆ ಮಾಡ್ತೀವಿ. ಮಧ್ಯಾಹ್ನ 12 ಗಂಟೆಗೆ ಬಂದಾಗ ಈ ಥರ ನಮ್ಮ ದೇವಸ್ಥಾನ ಮುಂದುಗಡೆ ವಾಮಾಚಾರ ಮಾಡಿ ಗುಂತಿಗಳು ತೋಡಿ ಎಲ್ಲ ದೇವ್ರ ಅಪವಿತ್ರ ಮಾಡಿರೋ ಯಾರನ್ನೋದು ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಇದ್ರ ಬಗ್ಗೆ ಅಥವಾ ಸರ್ಕಾರ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಕ್ರಮ ತಗೊಂಡು ಮುಂದೆ ಈ ಥರ ಆಗಬಾರ್ದು ತೊಂದರೆ ಅಂಥೇಳಿ ತಮ್ಮ ಗಮನಕ್ಕೆ ನಾವು ಇದು ಮಾಡ್ತಾಯಿದ್ರಿ ಸಾಹೇಬ್. ಒಂದು 2 ವರ್ಷ ಹಿಂದೆ ಸುತ್ತೂ ಒಂದು ನಿಂಬೆಕಾಯಿ ಪೂಜೆ ಪುಟ್ರೆ ಹೂವು ಉಟ್ರೆ ಹಾಕಿದ್ರು. ಆದರೂ ನಾವು ದೇವ್ರಿಗೆ ಹಾಕಿರ್ತಾರೆ ಬಿಡು ಅನ್ನೋ ಮಟ್ಟಕ್ಕೆ ನಾವು ಕಲ್ದರಾಗಿಬಿಟ್ರಿ. 2 ವರ್ಷ ತದಂತರ ಈ ಥರವಾಗಿ ಆಗೈತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಮ್ಗೆ ಏನು ಹೇಳ್ತೀರಂದರೆ ಡೌಟು, ಅನುಮಾನ. ಇಲ್ಲಿ ಮಕ್ಕಳ ಮಧ್ಯೆ ಓಡಾಡಬೇಕು, ಹಿಂದೆ ಪೂಜೆಗೆ ಬರಬೇಕು. ಇದ್ರ ಬಗ್ಗೆ ಮಾಯ ವಾಮ ಮಂತ್ರ ಮಾಗಿ ಒಂದು ಭಯ ಉಂಟಾಗ್ತದಲ್ಲ ಸಾಹೇಬ್ರೆ. ಅದನ್ನ ನಾವು ಮುಂದೆ ಇದ್ರ ಬಗ್ಗೆ ಕ್ರಮ ತಕ್ಕಬೇಕು. ಏನು ಎತ್ತ ಯಾರು ಅನ್ನೋದು ಒಂದು ಎನ್ಕ್ವೈರಿ ಮಾಡ್ಬೇಕಂತ ತಾವು ಹೇಳ್ತಾ ಇದ್ದೀವಿ. ಏನೆಲ್ಲ ಮಾಡಿದ್ರಿ ಇಲ್ಲಿ ಒಂದು ಗುಂತೆ ತೊಡೆವಿರೆ ಪಕ್ಕದಾಗ, ಅದು ಆಗಿರಲ್ಲ. ತಿರ್ಗಿ ಸೈಡ್ನಾಗ ಒಂದು ಗುಂತೆ ತೊಡೆವಿರೆ, ಅಲ್ಲಿ ನಿಂಬೆಕಾಯಿಗಳು ಹಾಕ್ಯವ್ರೆ, ಕುಂಬಳಕಾಯಿ ಹಾಕ್ಯವ್ರೆ, ದಾರ ಗಿರ ಎಲ್ಲ ಕಟ್ಟೇವ್ರೆ. ಈ ಥರವಾಗಿ ನಮ್ಗೆ ವ್ಯಾಮಾಚಾರವಾಗಿದ್ರಾಗಿ ಮಾಡಿರೋದ್ರಿಂದ ನಮ್ಗೆ ಅನುಮಾನ ಆಗ್ತಾಯಿದೆ. ಮೊದಲು ಯಾರು ನೋಡಿದ್ದು? ಮೊದಲು ನಮ್ಮ ಪೂಜೆಗೆ ಬರೋವಾಗ ನಮ್ಮ ಹೆಂಗಸ್ರು ಬರ್ತಾಳೆ ಇಲ್ಲಿಗೆ. ನಮ್ಮ ಹೆಂಗಸ್ರಾದವರು ಪೂಜೆಗೆ ಬರ್ತಾರ, ಅವ್ರು ನೋಡೇವ್ರಿ. ಏನು ದೇವ್ರು ಇಲ್ಲಿರೋದು? ಮುನೇಶ್ವರ ಸ್ವಾಮಿ ಅಂತೇಳಿ. ಏನಕ್ಕೋಸ್ಕರ ಮಾಡಿರ್ಬೋದು ಇದು? ನಮ್ಮ ಅಂದಾಜು ಏನಕ್ಕೆ ಅನ್ನೋದು ನಮ್ಗೆ ಗೊತ್ತಾಗ್ತಾರಲ್ಲ ಸಾಹೇಬ್. ಏನೋ ಒಂದು ನಿಧಿ ಎತ್ತಾರಂತ ಅಲ್ಲಿ ಇಲ್ಲಿ ಅಂದ್ಕೊಂತಾರ. ಇದಕ್ಕೇನ ಮಾಡ್ಯವ್ರನೋ ಇಲ್ಲ ಏನಕ್ಕೆ ಮಾಡ್ಯವ್ರು ಅನ್ನೋದು ನಮ್ಗೆ ಗೊತ್ತಾಗ್ತಾರಲ್ಲ. ಇದೇ ಮೊದಲನೇ ಬಾರಿಗೆ ಮಾಡಿರೋದು? ಇದೇ ಮೊದಲನೇ ಬಾರಿಗೆ. ಏನೇನು ದೇವ್ರು ಇದ್ದಾರೆ ಇಲ್ಲಿ? ಅಕ್ಕಯ್ಯಮ್ಮನವ್ರು ಇದ್ದಾರೆ, ಮುನೇಶ್ವರ ಸ್ವಾಮಿ ಇದ್ದಾರೆ. ಜಮೀನು ಯಾರ್ದು? ಈ ಜಮೀನು ಮೂಲತಃ ಬಂದು ನಮ್ಮ ತಂದೆಯವ್ರದ್ದು. ಅನಂತರ ನಮ್ಮ ತಂದೆಯವರೇನೋ ಕೊಟ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಹೇಳಿದರು. ನಮ್ಗೆ ಸ್ವಲ್ಪ ಯಾವುದೋ ಕಷ್ಟ ಬಂದಾಗ ನೀವು ಮೂಲತಃ ಜಮೀನಾಗ ಒಂದು ದೇವಸ್ಥಾನ ಮಾಡಿಬಿಟ್ಟು ಪೂಜೆ ಮಾಡಿದ್ರೆ ನಿಮ್ಗೆ ಆ ಕಷ್ಟ ನಿವಾರಣೆ ಆಗ್ತದ ಅಂತ ಹೇಳಿದರು. ನಾವು ಅದ್ರ ಪ್ರಕಾರವಾಗಿ ಇಲ್ಲಿ ದೇವಸ್ಥಾನ ಮಾಡಿ ಸುಮಾರು ವರ್ಷಗಳಿಂದ ಪೂಜೆ ಮಾಡ್ತಾಯಿದ್ದೀರಿ. ಈ ಜಮೀನವರು ಈ ಥರದ ಕ್ರಿಯೆ ಏನಾದರೂ ಮಾಡಿದ್ದಾರೆ ಅಂತ ತಿಳ್ಕೊಬೋದಿತ್ತಲ್ಲ? ಅದು ಗೊತ್ತಿಲ್ಲ ಸಾಹೇಬ್ರೆ ನಮ್ಗೆ.
ಈ ಜಮೀನು ವಾರಸ್ದಾರ ಅಲ್ಲ ಅವರು ಅವತ್ತಿನಿಂಕ ಏನು ಪೂಜೆ ಮಾಡ್ತಾಯಿದ್ರು, ಏನು ನಮ್ಮನ್ನೇನು ತೊಂದರೆ ಮಾಡೋಲ್ಲ, ಏನು ಕೇಳುವುದಿಲ್ಲ ಅವರು. ನಮ್ಮಸ್ಗೆ ನಾವು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಶುಕ್ರವಾರ ಮಂಗಳವಾರ ಬಂದು. ಹಾಂ, ಇದು ನಿಧಿಗೋಸ್ಕರ ಮಾಡಿರೋದು ಅಂತ. ಅದೇ ಒಂದು ನಿಧಿಗೋಸ್ಕರ ಯಾವಾಗ ಕುಂಬಳಕಾಯಿ, ತೆಂಗಿನಕಾಯಿ, ನಿಂಬೆಕಾಯಿ ಯಾವಾಗ ಹಾಕಿರ್ತಾರೆ ಒಂದು ನಿಧಿಗೋಸ್ಕರ ಮಾಡಿರ್ತಾರ ಅನ್ನೋದನ್ನು ನಮ್ಗೆ ಒಂದು ಅನುಮಾನ ಆಗ್ತದೆ.